ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪರಿಣತಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಾನು ತುಂಬ ಸರಳವಾಗಿ, ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಚಿಕನ್ ಕಬಾಬ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಚಿಕನ್ ಇಷ್ಟಪಡೋರಿಗೆ ಈ ಕಬಾಬ್ ಮಾಡಿಕೊಟ್ರೆ ಮತ್ತೆ ಮತ್ತೆ ಕೇಳಿ ತಿಂತಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೆಲ್ಲರಿಗೂ ಇಷ್ಟವಾಗೋ ರೆಸಿಪಿ ಇದು ಮಾಡೋದು ತುಂಬಾ ಸುಲಭ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ 2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಹಸಿರು ಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಇಂಚು ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಲವಂಗವನ್ನು ಹಾಕ್ತಾ ಇದ್ದೀನಿ. ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಈಗ ಒಂದು ಬೌಲನ್ನು ತಗೊಳ್ಳಿ. ಅದರಲ್ಲಿ ಒಂದು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿಯನ್ನು ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ರುಬ್ಬಿಕೊಂಡ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ಇದೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಹಾಕೋದ್ರಿಂದ ಚಿಕನ್ ಪೀಸಸ್ ನಮಗೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಗಂಟುಗಳು ಇಲ್ಲದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾವಿಲ್ಲಿ ಯಾವುದೇ ರೀತಿ ಫುಡ್ ಕಲರ್ನ ಯೂಸ್ ಮಾಡಿಲ್ಲ. ಇದಾದ ನಂತರ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೂ 2 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಾರ್ನ್ ಫ್ಲೋರ್ ಎಲ್ಲ ಶಾಪ್ನಲ್ಲೂ ಸಿಗುತ್ತೆ. ಈಸಿಯಾಗಿ ತಗೊಂಡು ಬಂದು ಇದೇ ರೀತಿ ನೀವು ಟ್ರೈ ಮಾಡಿ. ಈಗ ಇದನ್ನು ಎಲ್ಲೂ ಲಂಪ್ಸ್ ಇಲ್ಲದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ, ಸ್ವಲ್ಪನೂ ನೀರನ್ನು ಹಾಕೋಕ್ಕೆ ಹೋಗಬೇಡಿ. ಇಷ್ಟೇ, ನಮಗೆ ಕಬಾಬ್ ಪೇಸ್ಟ್ ರೆಡಿ ಆಯಿತು. ಈಗ ನಾನು ಅರ್ಧ kg ಚಿಕನನ್ನು ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ. ಅದರಲ್ಲಿ ಈ ಪೇಸ್ಟನ್ನು ಹಾಕೊಳ್ಳೋಣ. ಅದರಲ್ಲೇ ನಾನು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಕೈಯಲ್ಲಿ ಒಂದೊಂದು ಪೀಸ್ಗೂ ಚೆನ್ನಾಗಿ ಕೋಟ್ ಆಗಬೇಕು. ಆ ರೀತಿ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀವು ಈ ರೀತಿ ಒಂದ್ಸಲ ಕಬಾಬ್ ಮಾಡಿಕೊಂಡ್ರೆ ಯಾವ ರೆಸ್ಟೋರೆಂಟ್ಗೂ ಹೋಗಬೇಕು ಅನಿಸೋದೇ ಇಲ್ಲ. ಯಾವಾಗಲೂ ನಾವೇ ಮನೆಯಲ್ಲೇ ಮಾಡ್ಕೋಬೋದಲ್ವಾ ಅಂತ ವಾರಕ್ಕೊಂದ್ಸಲನಾದರೂ ಟ್ರೈ ಮಾಡ್ತೀರಾ. ಅಷ್ಟು ರುಚಿಯಾಗಿರುತ್ತೆ. ಇದನ್ನು 1 ಅವರ್ ಅಥವಾ 2 ಅವರ್ವರೆಗೂ ನಾವು ನೆನೆಸಿಟ್ರೆ ಚೆನ್ನಾಗಿ ಸ್ಮೂತಾಗಿ ಜ್ಯೂಸಿಯಾಗಿ ಕಬಾಬ್ ಚೆನ್ನಾಗಿ ಬರುತ್ತೆ. 1 ಅವರ್ ನಂತರ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಇದನ್ನು ಒಂದು ಪ್ಲೇಟನ್ನು ಮುಚ್ಚಿಟ್ಟು 1 ಗಂಟೆಗಳ ಕಾಲ ನೆನೆಸಿಡ್ತಾ ಇದ್ದೀನಿ. 1 ಗಂಟೆವರೆಗೂ ಇದನ್ನು ಮುಚ್ಚಿಟ್ಟು ಹಾಗೆ ಬಿಟ್ಟರೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ನೀವು ಇದನ್ನು ಫ್ರಿಜ್ನಲ್ಲಾದರೂ ಇಡ್ಬೋದು ಅಥವಾ ಹಾಗೇ ಇಡ್ಬೋದು. ನಾನಿಲ್ಲಿ ಫ್ರಿಜ್ನಲ್ಲಿ 1 ಗಂಟೆಗಳವರೆಗೂ ಹಾಗೆ ಇಡ್ತಾ ಇದ್ದೀನಿ. 1 ಅವರ್ ಆದಮೇಲೆ ಈಗ ಸ್ಟವ್ ಆನ್ ಮಾಡಿ ಒಂದು ಕಡಾಯಿಯನ್ನು ಇಟ್ಕೊಳ್ಳೋಣ. ಅದಕ್ಕೆ ಕಬಾಬ್ ಮಾಡೋದಕ್ಕೆ ಸಾಕಾಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಇವಾಗ ಒಂದೊಂದೇ ಪೀಸನ್ನು ಸಪ್ರೇಟಾಗಿ ಹಾಕ್ಕೊಳ್ಳೋಣ. ಒಂದಕ್ಕೊಂದು ಅಂಟ್ಕೋಬಾರ್ದು, ಸ್ವಲ್ಪ ದೂರ ಹಾಕ್ಕೊಳ್ಳಿ. ಇದನ್ನು ಹಾಕಿದ ತಕ್ಷಣ ತಿರುಗಿಸ್ಬೇಡಿ. 1-2 ನಿಮಿಷ ಬಿಟ್ಟ ನಂತರ ಟರ್ನ್ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಕಡಾಯಿಗೆ ಕಚ್ಕೊಂಡ್ಬಿಡುತ್ತೆ, ಸರಿಯಾಗಿ ಬಿಟ್ಕೊಂಬರೋದಿಲ್ಲ. ನೋಡಿ, ಇದೇ ರೀತಿ 1-2 ನಿಮಿಷ ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೋತೀನಿ. ನೋಡಿ, ಈಗ ನಿಧಾನಕ್ಕೆ ಒಂದೊಂದೇ ಪೀಸ್ನ ಟರ್ನ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ನೀಟಾಗಿ ಬಿಟ್ಕೊಂಬರುತ್ತೆ. ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಫ್ರೈ ಮಾಡೋದಕ್ಕೆ ಒಂದು 5 ಅಥವಾ 6 ನಿಮಿಷನಾದರೂ
ಹಿಡಿಯುತ್ತೆ. ನೋಡಿ ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತೆಗೆಯುವಂಥ ಟೈಮಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಕರಿಬೇವನ್ನು ಹಾಕೋದ್ರಿಂದ ಇದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದೇ ಎಣ್ಣೆಗೆ ನಾನೀಗ ಒಂದು 4-5 ಹಸಿರು ಮೆಣಸಿನಕಾಯಿಯನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಹ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ಕಬಾಬ್ ಮಾಡುವ ವಿಧಾನ. ಇದೇ ರೀತಿ ನೀವು ಸಹ ಮನೆಯಲ್ಲಿ ಸಿಂಪಲ್ಲಾಗಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದೇ ಥರ ಈಸಿ ಮತ್ತು ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.